ಈ ವರ್ಷದ ಎಲ್ಲ ಸೀಸನ್ ಮುಗಿದ್ಮೇಲೆ ನಮ್ಮ ಕೆಲಸ ಇದಾಗಿತ್ತು. ತಿನ್ನೋದು, ತಿರುಗೋದು, ಫೋನ್ ನೋಡೋದು. ಒಂದಿನಲ್ಲ 2 ದಿನ ಅಲ್ಲ, ದಿನಾಲು ಫೋನ್ ನೋಡಿ ತಲೆ ಕೆಟ್ಟು ಈಗ ಆನ್ಲೈನಿಂದ ಆಫ್ಲೈನ್ ಗೇಮ್ಗೆ ಎಂಟ್ರಿ ಆಗೋಣ. ಇವಾಗ ಆಫ್ಲೈನ್ ಗೇಮ್ ಅಂದ್ರೆ ಒಂದೇ ಕೆಲಸ ಇರೋದು, ಅದು ಮಡಿಕೆ ಹೊಡೆಯೋದು. ಅದಕ್ಕೆ ನಾವೀಗ ಫಸ್ಟ್ ಮಡಿಕೆನ ರಿಪೇರಿ ಮಾಡಿಸ್ಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ಮಡಿಕೆ ಅವಸ್ಥೆ ಏನಾಗೈತೆ ಅಂತೇಳಿ. ನೋಡ್ರಿ ಏನೇನು ರಿಪೇರಿ ಐತಪ್ಪ ಅಂದರೆ ಇದು ಒಂದು ಮುರಿದೋಗೈತೆ, ಮುಂಜಾನೆ ಇಲ್ಲ 2 ಮುಂಜಾನೆ ಅವು ಹಾಕ್ಬೇಕು. ಇವೆಲ್ಲ ಬೋಲ್ಟ್ಗಳೆಲ್ಲ ಹೋಗ್ಬಿಟ್ಟವೆ, ಬೋಲ್ಟ್ ಎಲ್ಲ ಹೊಸವು ಹಾಕ್ಬೇಕು. ಇದು ಹಂಗೆ ಮುಂಜಾನೆ ನೋಡ್ರಿ ಇವು ಯಾವ ಸ್ಥಿತಿ ಆಗದವೆ. ಹಾಗಾಗಿ ಇವತ್ತಿನ ಕೆಲಸ ಏನಪ್ಪ ಅಂದರೆ ಈ ಮಡಿಕೆನ ರೆಡಿ ಮಾಡೋದೇ ಇವತ್ತಿನ ಕೆಲಸ. ಬೋಲ್ಟ್ಗಳು ತಂದೀನಿ, ಮತ್ತು ಇದು ಒಂದು ಬೆಡ್ ಪಿನ್ ಸುನ ತಂದೀನಿ. ಇನ್ನೇನು ಮಾಡಿಸ್ಬೇಕಷ್ಟೆ. ಇದೇನು ಬೆಂಡ್ ಐತಲ್ಲ ಇದನ್ನು ತಿದ್ದಬೇಕು. ಇದನ್ನು ತಿದ್ದಬೇಕಂದ್ರೆ ಕಾಸಿ ಎಲ್ಲ ಬಡಿಬೇಕಿದ್ನಿ ಇವಾಗ. ಸೊ ಇವಾಗ ಅದೇ ಕೆಲಸಕ್ಕೆ ಹೋಗೋಣ ಫಸ್ಟು. ಸೊ ಮುಂಜಾನೆ ಎಲ್ಲ ಗಾಡಿಗೆ ಹಾಕ್ಕೊಂಡು ರೆಡಿಯಾಗಿನಿ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ನಮ್ಮೂರಿಂದ ನಾವು ಹೊಂಟಿದ್ದು 18 ಕಿಲೋಮೀಟರ್ ದೂರ ಇರುವ ಸಿಂದಿಗೇರಿಗೆ. ಸುತ್ತಮುತ್ತ 10 ಊರಿಗೆ ಮುಂಜಾನೆ ತಟ್ಟಕ್ಕೆ ಹೆಸರುವಾಸಿಯಾಗಿದೆ ಈ ಜಾಗ. ಫೈನಲಿ ನಾವು ಆ ಜಾಗಕ್ಕೆ ಬಂದೇ ಬಿಟ್ವಿ ನೋಡಿ. ಅಲ್ಲಿಗೆ ಹೋದ್ಮೇಲೆ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಈ ಓಲ್ಡ್ ಮ್ಯಾನು. ಈ ಓಲ್ಡ್ ಮ್ಯಾನು ನೋಡಕ್ ಮಾತ್ರ ವಯಸ್ಸಾಗೈತೆ. ಇಷ್ಟು ವಯಸ್ಸಾದ್ರೂ ತಾತ ಯಾವ ಎನರ್ಜಿಲಿ ಕೆಲಸ ಮಾಡ್ತಾವ್ರ ನೋಡ್ರಿ. ಮುಂಜಾನ ಅಂತೂ ತಾತನ ಕೈಯಾಗ ಕೊಟ್ಟೆ ಬಿಟ್ಟಿವಿ, ಕಾಸಾಗಿಡ್ತಾನ ಅವೆರಡನ್ನ. ಮುಂಜಾನ ಕಾಯ ತಕ್ಕನ ತಾತನ ತಗ ಕಷ್ಟ ಸುಖ ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ. ತಾತ ಒಂದು ಬೀಡಿ ಹೊಡೆದು ಮುಗಿಸೋ ಅಷ್ಟರಲ್ಲಿ ಮುಂಜಾನೆ ಕಾದೇ ಬಿಡ್ವು. ಇವಾಗ ಇನ್ನೇನು ತಾತನ ಆಟ ಶುರು ಮಾಡ್ತಾರೆ ನೋಡ್ರಿ. ಒಂದೇ ನಿಮಿಷದಲ್ಲಿ ಒಂದು ಮುಂಜಾನೆನ ಚಚ್ಚಿ ಬಿಸಾಕೇ ಬಿಟ್ಟ. ಇವಾಗ 2ನೇ ಮುಂಜಾನೆ ಸರದಿ, ಇದೇ ಜಾಸ್ತಿ ಬೆಂಡಿರೋದು. ಐದೇ 5 ನಿಮಿಷದಲ್ಲಿ ಹಿಂಗಿದ್ದು ಮುಂಜಾನ ತಾತ ಹಿಂಗೆ ತಟ್ಟಿ ಕೊಟ್ಟ ನೋಡ್ರಿ. ಒಂದು ಮುಂಜಾನೆ ತಟ್ಟಕ್ಕೆ 80 ರೂಪಾಯಿ, 2 ಸೇರಿ 160 ರೂಪಾಯಿ ಆಯಿತು. ಪೇಮೆಂಟ್ನ ಮಾಡಿ ತಾತನಿಗೊಂದು ಬಾಯ್ ಹೇಳಿ ಮುಂಜಾನೆ ನೀರಿನಾಗ ಅದ್ಕೊಂಡು ಅಲ್ಲಿಂದ ನಮ್ಮ ಪಯಣ ಮತ್ತೆ ನಮ್ಮೂರ ಕಡೆಗೆ. ಒಂದು ಕೆಲಸ ಅಂತೂ ಕಂಪ್ಲೀಟ್ ಆಯಿತು. ಇವಾಗ ಇನ್ನೊಂದು ಕೆಲಸ ಏನಪ್ಪ ಅಂದರೆ ತಡ್ಸೆ ಮಂದಿರ ಮುಂಜಾನೆ ಮಡಿಕೆ ಫಿಟ್ ಮಾಡಬೇಕು. ಬನ್ನಿ ಫಿಟ್ ಮಾಡೋಣ. ಮುಂಜಾನೆ ಎಲ್ಲ ಫಿಟ್ ಮಾಡೋಕೆ ಮತ್ತು ಇದೊಂದು ಪಿನ್ ಹಾಕಕ್ಕೆ ಇವಾಗ ವೆಲ್ಡಿಂಗ್ ಶಾಪಿಗೆ ಹೋಗ್ಬೇಕು. ವೆಲ್ಡಿಂಗ್ ಶಾಪಿಗೆ ಹೋಗ್ಬೇಕಂದ್ರೆ ಈ ಪಿನ್ ಮೇನ್ ಇಂಪಾರ್ಟೆಂಟು. ಈ ಪಿನ್ ಹೋಗೈತಿ ಇವಾಗ. ಈ ಪಿನ್ ಹೋಗಿದ್ರೆ ಇವಾಗ ಆರಾಮಾಗಿ ತಗೊಂಡು ಹೋಗೋದು, ಏನು ಪ್ರಾಬ್ಲಮ್ ಇಲ್ಲ. ಕೆಳಗೆ ರಬ್ಬರ್ ರಾಡ್ ಹಾಕಿ ಎತ್ತಿದ್ರೆ ಮುಗೀತು. ನಿಮ್ಮದು ಏನಾದರೂ ಪಿನ್ ಕಟ್ಟಾದರೆ ಈ ಥರ ಡಾಬರ್ ರಾಡ್ ಯೂಸ್ ಮಾಡಿ ಆರಾಮಾಗಿ ಎತ್ಕೊಂಡು ತಗೊಂಡು ಹೋಗ್ಬೋದು ಎಲ್ಲಿ ಬೇಕು ಅಲ್ಲಿಗೆ. ಇವಾಗ ಲೆಟ್ಸ್ ಗೋ ಟು ದ ವೆಲ್ಡಿಂಗ್ ಶಾಪ್. ಫೈನಲಿ ನಾವು ಹೋಗಿದ್ದು ವರ್ಲ್ಡ್ ಫೇಮಸ್ ವೆಲ್ಡರ್ ಹತ್ರ. ವೆಲ್ಡಿಂಗ್ ಶಾಪಿಗೆ ಬಂದಮೇಲೆ 1 ಸೆಕೆಂಡ್ ವೇಸ್ಟ್ ಮಾಡ್ದಂಗೆ ಕೆಲಸನ ಸ್ಟಾರ್ಟ್ ಮಾಡಿದ್ವಿ. ಮೊದಲಿಗೆ ಸೈಡ್ ಪಿನ್ನನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಹಳೆ ಬೋಲ್ಟ್ಗಳನ್ನೆಲ್ಲ ಕಟ್ ಮಾಡಿ ಹೊಸ ಬೋಲ್ಟ್ಗಳೆಲ್ಲ ಟೈಟ್ ಮಾಡಿ ಮುಂಜಾನೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಬೋಲ್ಟ್ಗಳೆಲ್ಲ ಟೈಟ್ ಮಾಡಿ ಮುಂಜುಣನ ಹಾಕಿ ಎಲ್ಲ ಮಡಿಕೆನ ರಿಪೇರಿ ಮಾಡೋ ಅಷ್ಟರಲ್ಲಿ ಕತ್ಲ ಆಗೇ ಹೋಯ್ತು. ಮಡಿಕೆ ರೆಡಿ ಆಗಿರೋ ಎಕ್ಸೈಟ್ಮೆಂಟ್ ಅಲ್ಲಿ ಬೆಳಗ್ಗೆ ಬೇಗ ಎದ್ದು ಟ್ರ್ಯಾಕ್ಟರ್ ತಗೊಂಡು ಹೊಲದ ಕಡೆಗೆ ಬಂದೇ ಬಿಟ್ವಿ. ಫೈನಲ್ ಆಗಿ ಬಂದೇ ಬಿಟ್ವಿ ಮಡಿಕೆ ಹೊಡ್ಯಾಕ. ನೋಡ್ತಾ ಇರ್ಬೋದು ಹೊಲ ಯಾವ ರೀತಿ ಐತೆ ಅಂತ ಹೇಳಿ, ಎಲ್ಲ ಬರೇ ಮುಳ್ಳುಗಳು ಬೆಳೆದ್ಬಿಟ್ಟವ. ಇವಾಗ ಏನ್ ನೋಡ್ತಾ ಇದ್ರಲ್ಲ, ಇದು 4 ಎಕರೆ ಪ್ಲಾಟ್. ಈ ಸೀಸನ್ ಇದರಲ್ಲಿ ಮೆಕ್ಕೆಜೋಳ ಹಾಕಿತ್ತು. ಮೆಕ್ಕೆಜೋಳ ತಕೊಂಡು ಬೇರೆ ಏನ್ ಹಾಕಿಲ್ಲ. ನೋಡ್ತಾ ಇರ್ಬೋದು ನೀವು ಮೆಕ್ಕೆಜೋಳದ ಅವಶೇಷಗಳನ್ನ. ಬನ್ನಿ ಇನ್ನಾಕ್ ತಡ ವರ್ಕ್ ಸ್ಟಾರ್ಟ್ ಮಾಡೇ ಬಿಡೋಣ. ಈ ಸೀಸನ್ನ ಮೊದಲನೇ ಕೆಲಸ, ಮೊದಲನೇ ಹೊಲ ಮಡಿಕೆ ಹೊಡ್ಯಾಕ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡಿ ಮೊದಲಿಗೆ ಅನಿಸಿದ್ದೇನಪ್ಪ ಅಂದರೆ, ಈ ಥರ ಮೆತ್ತಗಿದ್ರೆ ನೆಲ ದಿನಕ್ಕೆ 2 ಎಕರೆನೋ 10 ಎಕರೆ ಅಲ್ಲೂ ಹೊಡಿಬೋದು. ಆದರೆ ಒಂದು ಸುತ್ತು ಹೊಡೆದ್ಮೇಲೆ ಟ್ವಿಸ್ಟು ಬೇರೆನೇ ಇತ್ತು. ಯಾವಾಗ ನಾವು ಇನ್ನೊಂದು ಸುತ್ತು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಸಿನಿಮಾ ಅವಾಗಿಂದ ಸ್ಟಾರ್ಟ್ ಆಯಿತು. ಒಂದು ಸೈಡಲ್ಲಿ ಫುಲ್ಲು ಎಳ್ಳೆಗಳಿರೋದಕ್ಕೆ ಗಾಡಿಗೆ ಗ್ರಿಪ್ ಸಿಗ್ತಾನೇ ಇಲ್ಲ. ಅದಕ್ಕೆ ಈಗ ಕ್ಯಾಮ್ರಾನ ಸೈಡಿಗಿಟ್ಟು ಒಂದು 4-5 ಸುತ್ತು ಹೊಡೆನ ಅಂತ ಹೊಡೆದೆ. ಆಮೇಲೆ ನೋಡ್ರಿ ಯಾವ ಥರ ಹೋಗ್ತೈತೆ ಅಂತೇಳಿ. ಅಂತೂ ಫುಲ್ಲು ಬಿಗು ಬಂದ್ಬಿಟ್ಟತೆ. ಮಳೆ ಬರ್ಲಾರ್ದ ಕಾರಣದಿಂದ ಹೊಲಗಳು ಮಾತ್ರ ಫುಲ್ ಗಟ್ಟಿಗಾಗ್ಬಿಟ್ಟವ. ಮಡಿಕೆ ಹೊಡ್ಯಕ್ ಹೋದ್ರೆ ಇಷ್ಟಿಷ್ಟು ದೊಡ್ಡ ಎಳ್ಳೆ ಕಿತ್ತಾಗತ್ತವ ನೋಡ್ರಿ. ಈ ಅರಿ ಮಾತ್ರ ಆ ಥರ ಆಗ್ತಾ ಇದೆ. ಆ ಕಡೆದೇನು ಪರವಾಗಿಲ್ಲ, ಮೆತ್ತಗೈತೆ ಬೇಷು. ಇದಕ್ಕೆ ಸೊಲ್ಯೂಷನ್ ಮಳೆನೇ ಬರ್ಬೇಕಷ್ಟೇ, ಇನ್ನೇನಿಲ್ಲ. ಈ ನಮ್ಮ ಗಾಡಿ ಮಡಿಕೆಗೆ ಹೋಗೋದು ಫಸ್ಟ್ ಗೇರಲ್ಲಿ, ಎಲ್ಲ ಮೆತ್ತಗಿದ್ರೆ ಸೆಕೆಂಡ್ ಗೇರಲ್ಲೂ ಹೋಗುತ್ತೆ. ಲೋಡ್ ಅಂತೂ ಹಾಕೋ ಅವಶ್ಯಕತೆನೇ ಇಲ್ಲ. ಈ ನಮ್ಮ ಮಡಿಕೆ ಬಂದ್ಬಿಟ್ಟು 40 HP ಮಡಿಕೆ, ನಮ್ಮ ಗಾಡಿ ಬಂದ್ಬಿಟ್ಟು 45 HP. ನಮ್ಮ ಗಾಡಿ ತಕ್ಕಂಥ ಮಡಿಕೆ ಅಲ್ಲ ಇದು, ಸಣ್ಣದಿಲ್ಲ. ಈ ಮಡಿಕೆ ಹೊಡೆದ್ರಲ್ಲಿದ್ದ ಮೊದಲನೇ ಉಪಯೋಗ ಏನಪ್ಪ ಅಂದರೆ, ಮ್ಯಾಗಿನ ಕಸ ಕಡ್ಡಿ ಎಲ್ಲ ಒಳಗೆ ಹೋಗ್ಬಿಡ್ತತೆ. ಈ ಭೂಮಿ ಒಳಗಿರೋ ದೊಡ್ಡ ಹುಳ ಉಪ್ಪುಡೆಗಳೆಲ್ಲ ಮಡಿಕೆ ಹೊಡೆದ ಮ್ಯಾಲೆ ಬಂದ್ಬಿಡ್ತಾವ. ಮ್ಯಾಲೆ ಬಂದಾಗ ಏನಾಗುತ್ತಪ್ಪ ಅಂದರೆ, ಪಕ್ಷಿಗಳು ಏನದಾವಲ್ಲ ಇವೆಲ್ಲ ಆಯ್ಕೊಂಡು ತಿಂದ್ಬಿಡ್ತಾವ. ಇದರಿಂದ ನಿಮ್ಮ ಬೆಳೆಗಳಿಗೆ ಮುಂದೆ ಬೇರ್ ಕಡೆದಾಗಲಿ ಗಿಡ ಬುಡ ಕಡೆದಾಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಜಪಾನ್ನ ಒಬ್ಬ ರೈತ ಹೇಳ್ತಾನೆ, ಈ ಆಳವಾದ ಉಳುಮೆಯಿಂದ ಭೂಮಿ ಒಳಗಿರೋ ಸೂಕ್ಷ್ಮ ಜೀವಿಗಳಿಗೆ ತೊಂದರೆ ಆಗುತ್ತೆ, ಮತ್ತೆ ಮಣ್ಣಿನ ಸಮತೋಲನ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ತಾನೆ. ಈ ಆಳವಾದ ಉಳುಮೆಯಿಂದ ಕಳೆವು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೆ ನಮ್ಮ ಇಂಡಿಯಾದ ರೈತರ ಪ್ರಕಾರ ಈ ಕಳೆವು ಬೀಜ ಎಲ್ಲ ಒಳಕ್ಕೆ ಹೋಗಿ ಯಾವುದೇ ರೀತಿ ಕಳೆವು ಬರೋದಿಲ್ಲ ಅಂತ ಹೇಳ್ತಾರ. ಮಡಿಕೆ ಹೊಡಿತಾ ಸೂರ್ಯನೇ ಮುಳುಗೋದ. ಆದರೆ ನಮ್ಮ ಹೊಲ ಇನ್ನೂ ಮುಗ್ದಿಲ್ಲ. ಇವತ್ತಂತೂ ಹೊಡಿಲೇಬೇಕು. ಮಣಿಕಂಡ್ರೆ ನೋಡ್ರಿ ನನಗೆ ಸಾಕಾಗ್ಬಿಟ್ಟಂತ ಕೂತ್ಬಿಡೋಣ. ಇನ್ನು ಇವಾಗ ಏನಿದ್ರು ನನ್ನ ಸರಿದಿ, ನಾ ಗಾಡಿ ಏರ್ಬೇಕು. ಇವತ್ತಂತೂ ಮುಗಿಸ್ಲೇಬೇಕು ಇದನ್ನ. ಬನ್ನಿ ಹೊಡೆಯೋಣ. ನಮ್ಮ
ಬಸವರಾಜ್ ಅವರು ಹೆಂಗಂದರೆ ಈಗ ಟೈಮ್ ಆಗಿದೆ ಬೇಡ ಅಂತ ಹೇಳ್ತಾ ಇದ್ದೀವಿ ಹೊಡಿಯೋದು, ಬರೋದೇ 4:15ಗೆ ಬರ್ತಾರೆ. ಈಗ ಈ ಹೊಲ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಹೊಲ ನನಗನ್ಸಿದ ಮಟ್ಟಿಗೆ ಇದು ಆಗಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ನೋಡ್ತಿರ್ಬೋದು, ಇದು ಸಾಕಷ್ಟಿದೆ ಇನ್ನು ಹೊಲ ಹೊಡಿಯೋದು. ಯಾಕಂದರೆ ಈಗ ಟೈಮ್ ಬೇರೆ ಅವಲೇ 7 ಗಂಟೆ ಆಗಿದೆ. ಇನ್ನೂ ಏನು ನೋಡಿದ್ರು ಇನ್ನೂ ಒಂದು ತಾಸಲ್ಲಿ ಇಲ್ಲಿಯೇ ಕ್ಲೋಸ್ ಮಾಡೋಣ ಅಂತ ಹೇಳ್ತಾ ಇದ್ದೇನೆ. ಬಟ್ ಆದರೆ ಬಸವರಾಜ್ ಅವರು ಇಲ್ಲ, ನಾನು ಇವತ್ತು ಹೊಡಿಲೇಬೇಕು, ಮುಗಿಸ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ಟೈಮ್ ಬಂದು 8 ಗಂಟೆ ಕರೆಕ್ಟ್. ಟೈಮ್ ಅಂತೂ ಆಗ್ತಾ ಇದೆ, ಆದ್ರೆ ಹೊಲ ಅಂತೂ ಮುಗಿತಾನೆ ಇಲ್ಲ. ನೋಡ್ತಾ ಇರ್ಬೋದು, ಇನ್ನ ಏನಿಲ್ಲ ಅಂದ್ರು ಇನ್ನೊಂದು 10 ಸುತ್ತ ಐತೆ. ಆ ಸಾಲ್ಗಳೆಲ್ಲ ಸೊಟ್ಟ ಬಟ್ಟದವ, ಅವನ್ನೆಲ್ಲ ನೆಟ್ಟು ಮಾಡ್ಕೋಬೇಕು. ಊಟ ಮಾಡೋ ಸಮಯ ಆಗೈತೆ. ನಾಳೆ ಬಂದು ಇನ್ನ ಮಿಕ್ಕಿದ್ದೆಲ್ಲ ಹೊಡೆದ್ರಾಯ್ತು. ಇವಾಗ ಸದ್ಯಕ್ಕೆ ಮನೆಗೆ ಹೋಗೋಣ. ನಮ್ದು ಒಂದು ಆನೆ ಇದೆ, ಮಹೇಂದ್ರ 415 ಸರ್ಪಂಚ್. ಅಲ್ಲೇ ನೋಡಕತ್ತಿರಲ್ಲ, ಆ ಗಾಡಿನೂ ನಮ್ದೇನೆ. ಅದು ನಮ್ ಚಿಕ್ಕಪ್ಪನವ್ರದ್ದು 40 HP ಗಾಡಿ. ಅದು 40ರಿಂದ 42 HP. ಈ 2 ಮಡಿಕೆ ಬಂದ್ಬಿಟ್ಟು ಆ ಗಾಡಿ ಗೇರ್ ಬಂದು ಫಸ್ಟ್ ಗೇರ್ ಅಲ್ಲಿ ಹೋಗುತ್ತೆ, ಮತ್ತೆ ಲೋಡು ಟಾಪ್ ಅಲ್ಲಿ ಹೋಗುತ್ತೆ. ಫಸ್ಟ್ ಗೇರ್ ಅಲ್ಲಿ ಸ್ವಲ್ಪ ಗಾಡಿ ನಿಧಾನ ಇರುತ್ತೆ, ಲೋಡು ಟಾಪ್ ಅಲ್ಲಿ ಸ್ವಲ್ಪ ಸ್ಪೀಡ್ ಇರುತ್ತೆ. ಈ ಮಡಿಕೆ ನಮ್ಮ ಟ್ರ್ಯಾಕ್ಟರ್ಗೆ ಸರಿ ಹೋಗುತ್ತೆ. ನಮ್ಮ ಟ್ರ್ಯಾಕ್ಟರ್ ಮಡಿಕೆ ಈ ಟ್ರ್ಯಾಕ್ಟರ್ ಸರಿ ಹೋಗುತ್ತೆ. ನಮ್ಮ ಟ್ರ್ಯಾಕ್ಟರ್ ಮಡಿಕೆ ವಜೆ ಕಡಿಮೆ ಸ್ವಲ್ಪ, ಇದು ಫುಲ್ಲು ವಜೆ ಜಾಸ್ತಿ, ಮತ್ತು ಜಾಸ್ತಿ ಭೂಮಿ ಒಳಗೆ ಕಿಳ್ಕೊಳ್ತೈತೆ. ಈ ಮಹೇಂದ್ರ 415 ಗಾಡಿ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಮೊದಲೇದಾಗಿ ಬರೋದೇ ಮೈಲೇಜ್ಗಂತೂ ಈ ಗಾಡಿ ಮಾಡಿಸಿದ್ದು 1 ಎಕರೆ ಮಡಿಕೆ ಹೊಡ್ಯೋಕೆ ಏನಿಲ್ಲ ಅಂದ್ರೆ 4ರಿಂದ 5 ಲೀಟ್ರ್ ಡೀಸೆಲ್ ಕುಡಿತೈತೆ. ಆದರೆ ನಮ್ಮ ಗಾಡಿ ಆ ಥರ ಅಲ್ಲ. ನಮ್ಮ ಗಾಡಿ ಏನಿಲ್ಲ ಅಂದರೂ 6ರಿಂದ 7 ಲೀಟ್ರ್ವರೆಗೂ ಕುಡಿತೈತೆ. ವೆಲ್ಕಮ್ ಬ್ಯಾಕ್ ಟು ದ ಫೀಲ್ಡ್. ನೋಡ್ತಾ ಇರ್ಬೋದು ನಿನ್ನೆ ಎಷ್ಟೆಷ್ಟು ಉಳಿಸಿದ್ವಿ ಅಂತೇಳಿ. ಮತ್ತು ಇನ್ಯಾಕೆ ಲೇಟು, ಇನ್ನೊಂದು ಗಂಟೆಲೇ ಇದಿಷ್ಟು ಹೊಡೆದು ಮುಗಿಸ್ಬಿಡೋಣ ಬನ್ನಿ. ಫೈನಲ್ ಆಗಿ ಹಂಗೋ ಹಿಂಗೋ ಹೆಂಗೋ ಮಾಡಿ ಮುಗಿಸೇ ಬಿಟ್ವಿ. ನೋಡ್ತಾ ಇರ್ಬೋದು ನೀವೀಗ ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಆಗ್ಬಿಟ್ಟತ್ತ ಹೊಲ ಎಲ್ಲ. ಸೊ ಇದಾಗಿತ್ತು ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಫಾರ್ಮಿಂಗ್ ರಿಲೇಟೆಡ್ ಕಂಟೆಂಟ್ಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ 4 ಎಕರೆ ಮಡಿಕೆ ಹೊಡೆದೈತೆ, ಆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.